ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊನ್ನೆ ಒಬ್ರು ಅಭ್ಯರ್ಥಿ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ರು. ಎಷ್ಟು ಚೆನ್ನಾಗಿತ್ತು ಕಮೆಂಟು ಅಂತಂದ್ರೆ, ನಿಜಕ್ಕೂ ಅದು ಈ ಸದ್ಯದ ವಾಸ್ತವ ಸ್ಥಿತಿಗತಿಗಳನ್ನ ಎತ್ತಿ ತೋರಿಸುವಂತಿತ್ತು. ಅದು ವಿಶೇಷವಾಗಿ ನಮ್ಮ ರಾಜ್ಯದ ನೇಮಕಾತಿ ಆಯೋಗಗಳ ಮೇಲೆ ಹೇಳಿದಂಥ ಮಾತು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಈ ಒಳ ಮೀಸಲಾತಿ ಪ್ರಕ್ರಿಯೆ ವಿಚಾರ ಅದೇನೇ ಇರಲಿ, ಬಟ್ ನೋಟಿಫಿಕೇಶನ್ ತಡ ಆದರೂ ಪರವಾಗಿಲ್ಲ, ಬಟ್ ನೇಮಕಾತಿಗಳು ನೋಟಿಫಿಕೇಶನ್ ಆದಮೇಲೆ ನಡೆಯುವ ಎಕ್ಸಾಮ್ಗಳು ಪಾರದರ್ಶಕವಾಗಿ ನಡೀಲಿ ಅನ್ನೋದೇ ನಮ್ಮ ಬೇಡಿಕೆ ಅಂತ. ಖಂಡಿತವಾಗಿಯೂ ಕಳೆದ ವರ್ಷ KPSC ನಡೆಸಿದಂಥ SD ಯಾವುದು PDO ಆ್ಯಂಡ್ CTI ಆಲ್ಮೋಸ್ಟು 2-3 ಪರೀಕ್ಷೆಗಳಲ್ಲಿ ಕಂಪ್ಲೀಟಾಗಿ ಗೊಂದಲದಿಂದನೇ ಕೂಡಿತ್ತು. ಆ್ಯಂಡ್ KS ಕೂಡ ಅಷ್ಟೇ, ಪ್ರಶ್ನೆ ಪತ್ರಿಕೆ ಕೂಡ ದೋಷ ಆಗಿತ್ತು. ಸೊ ಅದು ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ಲಕ್ಷಾಂತರ ಜನ ಅಭ್ಯರ್ಥಿಗಳು ಈ ಪರೀಕ್ಷೆ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಈಗ ಯಾವುದು KPSC ನೋಟಿಫಿಕೇಶನ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಇರುವಂಥದ್ದು. ಈಗ KA ಅಷ್ಟೊಂದು ಪರೀಕ್ಷೆಗಳನ್ನೇ ನಡೆಸಲ್ಲ, ಇನ್ನು KSP ನಡೆಸಿದ್ರೆ ಓನ್ಲಿ PSI PC, ಬಟ್ ಉಳಿದ ಎಲ್ಲ ಒಂದು ಪ್ರಮುಖ ಪರೀಕ್ಷೆಗಳನ್ನು KPSC ನಡೆಸೋದ್ರಿಂದ KPSC ನಡೆಸೋ ಪರೀಕ್ಷೆಗಳು ಸರಿಯಾಗಿ ನಡಿಬೇಕಾಗತ್ತೆ. ಸೊ ಇವೇನು ಪ್ರಶ್ನೆ ಪತ್ರಿಕೆಯಿಂದ ಸಮಸ್ಯೆ ಆದರೂ ಕೂಡ ಲಕ್ಷಾಂತರ ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋರಿಗೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಕ್ವಶನ್ ಪೇಪರ್ ಲೀಕ್ ಆಯಿತು ಅಥವಾ ಇನ್ನೇನೋ ಆಯಿತು ಅಂದರೂ ಕೂಡ ಅಷ್ಟು ಜನ ಸಫರ್ ಆಗಬೇಕಾಗತ್ತೆ. ಅದಕ್ಕೆ ಪರೀಕ್ಷೆ ನಡೀಲಿ, ನೋಟಿಫಿಕೇಶನ್ ಆಗುತ್ತೆ ಅಂತ ಖುಷಿ ಪಡೋ ನಾವು ಪರೀಕ್ಷೆಗಳೇ ಸರಿಯಾಗಿ ನಡೆದಿಲ್ಲ ಅಂತಂದರೆ ಅದು ಹೆಂಗಾಗತ್ತೆ? ಖಂಡಿತವಾಗಿ ಹೇಳ್ತೀನಿ, ನನಗೆ ಇರುವಂಥ ಒಂದು ವೈಯಕ್ತಿಕವಾದಂಥ ಬೇಸರ ಅಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗ ಆಗಿರ್ಬೋದು, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಸಂಬಂಧಪಟ್ಟ ಬಿಜಾಪುರ ಕೆಲವೊಂದು ಸೆಂಟರ್ಗಳನ್ನ ಕೊಡೋಕ್ಕೆ ಹೋಗಬಾರ್ದು KPSC ಅವರು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮುಖ್ಯವಾಗಿ ಪರೀಕ್ಷೆ ಅಕ್ರಮಗಳು ಎಲ್ಲೇ ವರದಿ ಆದರೂ ಒಂದು ಕಲಬುರಗಿಯಲ್ಲಾಗಿರುತ್ತೆ, ಇಲ್ಲ ಬಿಜಾಪುರದಲ್ಲಾಗಿರುತ್ತೆ. ನಾನು ಈ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಲ್ಲ, ಇತ್ತೀಚೆಗೆ ನಡೆದ CTI ಎಕ್ಸಾಮ್ ಕೂಡ ಬಿಜಾಪುರದ ಮೇಲೇ ಕಂಪ್ಲೇಂಟ್ ಬಂದಿರೋದು, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ. ಸೊ ಇದನ್ನು ಹೊರತುಪಡಿಸಿ ಬೇರೆ ಕಡೆ ಸೆಂಟರ್ಗಳನ್ನು ಕೊಟ್ಟರೆ ಒಳ್ಳೆಯದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷಾ ಕೇಂದ್ರಗಳನ್ನು ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡೋದಕ್ಕೆ KPSC ಅವಕಾಶ ಕೊಡಬೇಕು ಅಪ್ಲಿಕೇಶನಲ್ಲಿ. ಸೊ ಇದೊಂದು ಬದಲಾವಣೆ ಆಗಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ವಿಕ್ಕಾಗಿ ಕೀ ಉತ್ತರಗಳು ಮತ್ತು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಂಥ ಕೆಲಸ ಆಗಬೇಕು. ಸುಮ್ಮನೆ 2-3 ವರ್ಷ ರಿಸಲ್ಟ್ಗಾಗಿ ವೇಟ್ ಮಾಡಿಸಿದ್ರೆ ಪರೀಕ್ಷೆ ಬರೆಯುವಂಥವ್ರಿಗೆ ಯಾವ ಉತ್ಸಾಹ ಕೂಡ ಇರೋದೇ ಇಲ್ಲ. ಏನು ಪರೀಕ್ಷೆ ಬರೆದು 2-3 ವರ್ಷ ವೇಟ್ ಮಾಡೋದು ಅಂತಂದರೆ ನೆಕ್ಸ್ಟ್ ಬೇರೆ ಪರೀಕ್ಷೆಗಳಿಗೆ ಅವ್ರಿಗೆ ಓದೋದಕ್ಕೆ ಅವಕಾಶನೇ ಸಿಗಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ KPSCಯಲ್ಲಿ ಒಳಗಡೆ ನಡೀತಾ ಇರುವಂಥ ಕರಪ್ಷನ್ನು ನೇರವಾಗಿ ಹೇಳ್ತಾರೆ, ಇಷ್ಟು ಹಣ ಕೊಡಿ ನಮ್ಗೆ, ಇಷ್ಟು ಈ ಹುದ್ದೆಗೆ ಅಂತ. ಎಲ್ಲಿಂದ ಕೊಡ್ತಾರೆ? ಆಲ್ರೆಡಿ ನಿನ್ನೆ ಒಬ್ಬರು ನನಗೆ ಅಭ್ಯರ್ಥಿ ಕರೆ ಮಾಡಿ ಹೇಳಿದರು, ಅಗ್ರಿಕಲ್ಚರ್ ಆಫೀಸರ್ ಪರೀಕ್ಷೆ ವಿಷಯದಲ್ಲಿ ಏನೋ ನಡೀತಾ ಇದೆ ಅಕ್ರಮ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ಬಂದಿರೋ ಮಾಹಿತಿ ಅಂತೆ. ಬಟ್ ಅದ್ರ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದ ಸಾಕ್ಷಿಗಳು ಏನೂ ಇಲ್ಲದೆ ಮಾತಾಡೋಕ್ಕಾಗಲ್ಲ. ಬಟ್ ಇದೇ ಸಮಸ್ಯೆ ನಮ್ದು ಆಗ್ತಾ ಇರೋ ವಿದ್ಯಾರ್ಥಿಗಳು. ನಡೆಯುತ್ತೆ ಅಕ್ರಮ ಅಂತ ಗೊತ್ತಿರುತ್ತೆ, ಬಟ್ ನಮ್ಮ ಹತ್ರ ಸಾಕ್ಷಿಗಳಿರಲ್ಲ. ಸೊ KPSCಯ ಅಪ್ಕಮಿಂಗ್ ಇನ್ನೂ SD FDA ಇದೆ, ಬೇರೆ ಬೇರೆ ಇಲಾಖೆಯ ಪರೀಕ್ಷೆಗಳಿದೆ. ಸೊ ಅದೆಲ್ಲವನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು. ಇಲ್ಲದೆ ಹೋದರೆ ಸುಮ್ಮನೆ ನಾವು ಅಪ್ಲಿಕೇಶನ್ ಹಾಕೋದು, ಎಕ್ಸಾಮ್ ಬರೆಯೋದು, ಯಾರೋ ದುಡ್ಡು ಕೊಟ್ಟು ಬಂದು ಹುದ್ದೆಗಳನ್ನ ತೆಗೆದುಕೊಂಡು ಹೋಗೋದು. ವರ್ಷಾನುಗಟ್ಟಲೆ ಓದಿದವರು ಅಲ್ಲೇ ಮತ್ತೆ ಅದೇ ಜಾಗದಲ್ಲಿ ಕೂತ್ಕೊಳ್ಳೋದು. ಇವತ್ತು ನೀವು ಧಾರವಾಡದಲ್ಲಿ ಹೋಗಿ ನೋಡಿ, 2000 ಯಾವಾಗ ಅಂತಂದರೆ 22ರಲ್ಲೋ ಅಥವಾ ಅದ್ರ ಹಿಂದೆ, ನನಗೆ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ, ಆ ಟೈಮಲ್ಲಿ ಒಂದು SD FD ಅದು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟೋ ಜನ ಸಫರ್ ಆದಂಥವ್ರು ಇನ್ನೂ ಪರೀಕ್ಷೆಗೆ ಓದ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ KPSC ಕೆಲವು ವಿದ್ಯಾರ್ಥಿಗಳ ಬದುಕಿನಲ್ಲಿ ಆಟ ಆಡ್ಬಿಟ್ಟಿದೆ. ಇವತ್ತಿಗೂ ಎಷ್ಟೋ ಜನ ಈ ಒಂದು ಪರೀಕ್ಷೆಗಳ ಸಮಸ್ಯೆಯಿಂದಾಗಿ, KPSCಯ ವಿಳಂಬ ನೀತಿಯಿಂದಾಗಿ ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಕೂತ್ಕೊಂಡಿದ್ದಾರೆ. KS ನೋಡಿ 384 ಇಷ್ಟೊತ್ತಿಗೆ ಯಾವತ್ತೂ ಮುಗಿದು ಹೋಗಬೇಕಾದ ನೇಮಕಾತಿ ಅದು. ಪ್ರಥಮ ಬಾರಿಗೆ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎರರು, ಸೆಕೆಂಡ್ ಬಾರ್ಗೂ ಕೂಡ ಮತ್ತೆ ಅದೇ ಮಾಡಿದ್ರು. ಈಗ ಈವನ್ ಕೋರ್ಟಲ್ಲಿ ನಡೀತಾ ಇದೆ ಕೇಸು. ಹಿಂಗೆ ಆದರೆ ಯಾವಾಗ ನೇಮಕಾತಿ ಪೂರ್ಣ ಆಗೋದು? ಆ್ಯಂಡ್ ಮೊದಲನೇದಾಗಿ KPSC ಮೆಂಬರ್ಸ್ಗಳ ಸಂಖ್ಯೆಯನ್ನು ಕಡಿತಗೊಳಿಸಬೇಕು ಅಂತ ಸರ್ಕಾರ ಅದು ನಿರ್ಧಾರ ಮಾಡಿದೆ, ಅದು ಕೂಡ ಆಗಬೇಕು. ಆ್ಯಂಡ್ KPSCಯ ಅಧ್ಯಕ್ಷರನ್ನ ತುಂಬ ಪ್ರಾಮಾಣಿಕ ಮತ್ತು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂಥವ್ರು ತಂದು ಕೂಡಿಸ್ಬೇಕಲ್ಲಿ. ಅದರ ಅರಿವಿರಬೇಕು ಅವರಿಗೆ, ನಾವು ಎದಕ್ಕೆ ಬಂದಿದ್ದೀವಿ ಇಲ್ಲಿ, ನಾವು ಏನಕ್ಕೆ ನಮ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು. ಯಾರನ್ನೋ ಕರ್ಕೊಂಡ್ಬರೋದು ಹಣದ ಆಸೆಗೆ ಅಧ್ಯಕ್ಷನ್ ಮಾಡೋದು, ಅವರು ತಮ್ಮ ಸ್ವಾರ್ಥ ಹಿತ ಸಾಧನೆಗೋಸ್ಕರ ತಮ್ಮ ಕಮ್ಯುನಿಟಿನೋ ತಮ್ಮ ಸಮುದಾಯದವರು ಅಥವಾ ಇನ್ಯಾರೋ ಹುದ್ದೆಗಳನ್ನು ಮಾರ್ಕೊಳ್ಳೋದು, ಇದು ಕಾಮನ್ ಆಗಿ ನಡೀತಾ ಇರುವಂಥದ್ದು. ಯಾಕಂದರೆ ನಾನು ಕಣ್ಣಾರೆ ಅದನ್ನು ನೋಡಿದಂಥವನು, ಅದೇ ಜಿಲ್ಲೆಗೆ ಸೇರಿದಂಥವನು, ನಮ್ಮ ಸಮುದಾಯಕ್ಕೆ ಸೇರಿದಾರೆ ಅಂದ ತಕ್ಷಣ ಅವ್ನು ಯಾರಿಗೂ ಕರ್ಕೊಂಬಂದು ಹುದ್ದೆ ಕೊಡ್ತೀನಿ ಅಂತಂದರೆ, ಬಡವ್ರ ಮಕ್ಕಳು ಕಷ್ಟಪಟ್ಟು ಓದಿದವರು ಏನು ಮಾಡಬೇಕಲ್ಲಿ?
30ರಿಂದ 50 ಲಕ್ಷದವರೆಗೂ ಕೂಡ ಬರೀ ಗ್ರೂಪ್ ಸಿ ಹುದ್ದೆಗಳನ್ನೇ ಇವರು ಸೆಲ್ ಮಾಡ್ತಾರೆ ಅಂದ್ರೆ ಮಾರ್ತಾರೆ ಅಂದ್ರೆ ಇನ್ನು ಉಳಿದಂತೆ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ಗಳು. ಸೊ ದಯವಿಟ್ಟು ನೀವು ಎಷ್ಟು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿರ್ತೀರೋ, ಎಷ್ಟು ಹಾನೆಸ್ಟ್ ಆಗಿರ್ತೀರೋ ಅಷ್ಟೇ ಹಾನೆಸ್ಟಿಯನ್ನ KPSC ಮತ್ತು ಬೇರೆ ಬೇರೆ ಯಾವುದು ನೇಮಕಾತಿ ಆಯೋಗ ಇದೆ ನಮ್ಮ ರಾಜ್ಯದಲ್ಲಿ ಅವುಗಳು ಕೂಡ ಮೇಂಟೈನ್ ಮಾಡಬೇಕು. ಬರೀ ನಾವಷ್ಟೇ ಡಿಸಿಪ್ಲಿನ್ ಆಗಿರ್ತೀವಿ, ಡೆಡಿಕೇಟೆಡ್ ಆಗಿರ್ತೀವಿ ಅಂದ್ರೆ ನೇಮಕಾತಿ ಆಯೋಗಗಳು ಸರಿಯಾಗಿಲ್ಲ ಅಂದ್ರೆ ಏನಕ್ಕೆ ಬರುತ್ತೆ? ಇನ್ನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಬಿಡಿ, ಪಾಪ ಅವ್ರ ಕರ್ತವ್ಯ ಅವ್ರು ನಿರ್ವಹಿಸ್ತಾರೆ. ಬಟ್ ಧ್ವನಿ ಎತ್ತಬೇಕಾಗಿರೋದು ಕೂಡ ಅವ್ರ ಕರ್ತವ್ಯ, ಅದನ್ನು ಕೂಡ ಅವ್ರು ಸರಿಯಾಗಿ ನಿರ್ವಹಿಸಬೇಕು. ಈಗ ನೋಡಿ, ಮೊನ್ನೆ SSC ಯಾವ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು ಅಂದ್ರೆ SSC ಅವರು ಈಗ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಆ ಪರೀಕ್ಷೆಯಲ್ಲಿ ಏನಾಯ್ತು, ಏನ್ ಸಮಸ್ಯೆ ಅಂತ ಒಂದು ವರದಿಯನ್ನು ಕೊಡೋದಕ್ಕೆ ಕೂಡ ಕೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಹೋರಾಟ ಮಾಡ್ತಾರೆ ಎಲ್ಲರೂ ಸೇರಿ. ಅದು ನಮ್ಮಲ್ಲಿಯೂ ಕೂಡ ಬರಬೇಕು. ಬರೀ ವಿದ್ಯಾರ್ಥಿ ಸಂಘಟನೆಗಳೇ ಬೀದಿಗಿಳಿದು ಹೋರಾಟ ಮಾಡಬೇಕು, ಅವರೇ ಪದೇ ಪದೇ ಧ್ವನಿ ಎತ್ತಬೇಕು ಅಂದ್ರೆ ಆಗಲ್ಲ. ಆ್ಯಂಡ್ ಮುಖ್ಯವಾಗಿ ಅಪ್ಕಮಿಂಗ್ ತುಂಬಾ ನೋಟಿಫಿಕೇಶನ್ಸ್ ಇದೆ. ಅದೆಲ್ಲವೂ ಕೂಡ ಯಾವ ಪರೀಕ್ಷೆಗಳು ಗೊಂದಲ ಆಗದಂಗೆ ಮುಖ್ಯವಾಗಿ KPSCಯಲ್ಲಿ ಈ ಭಾಷಾಂತರಕಾರರು ಪ್ರಶ್ನೆ ಪತ್ರಿಕೆಯನ್ನು ಟ್ರಾನ್ಸ್ಲೇಟ್ ಮಾಡುವಂಥವ್ರು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಆ್ಯಂಡ್ ಎಕ್ಸಾಮಿನೇಷನ್ ಕಂಟ್ರೋಲರ್, ಪರೀಕ್ಷಾ ನಿಯಂತ್ರಕರು ಕೂಡ ಅಷ್ಟೇ. ಈ ಹಿಂದೆ ಇದ್ದ ಒಬ್ಬ ಜ್ಞಾನೇಂದ್ರ ಅಂತೇಳಿ, ಆತನಿಗೆ KS ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ ಇರಲಾಗಿದ್ದು ಖುಷಿ ಕೊಡುತ್ತೆ ಅಂತೇಳಿ ಟ್ವೀಟ್ ಮಾಡ್ಕೊಂಡಿದ್ದ. ಸೊ ಇಂತಹ ಹೀನ ಮನಸ್ಥಿತಿಯವರು ಅಂತ IAS ನಂತ ಹುದ್ದೆಗೆ ಹೋಗ್ತಾರೆ ಅಂತಂದ್ರೆ ಅವ್ರು ಹೆಂಗೆ ಆಯ್ಕೆ ಆದ್ರೂ ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ಕಾಮನ್ ಎಥಿಕ್ಸ್ ಕೂಡ ಅವ್ರ ಹತ್ರ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸೋದು ಖಂಡಿತವಾಗಿಯೂ ಆಶ್ಚರ್ಯ ಅನ್ಸುತ್ತೆ. ಏನೇ ಇರಲಿ, ವಿದ್ಯಾರ್ಥಿಗಳ ಏನೇನಿದೆ ಆಶಾ ಭಾವನೆ, ಅವರ ಒಂದು ಕೆಲವೊಂದಿಷ್ಟು ಮನೋಭಾವನೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥಕೊಂಡು ಪರೀಕ್ಷೆ ಆಯೋಗಗಳು ಪರೀಕ್ಷೆ ನಡೆಸಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಧನ್ಯವಾದ.